ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗೇರಿ. ತಾಲೂಕಿನೆಲ್ಲೆಡೆ ಜೈನ ತೀರ್ಥಂಕರ ಮಹಾವೀರ ಜಯಂತಿ ಸರಳಾಚರಣೆ. ಕುಷ್ಟಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ಸರ್ಕಾರಿ ಇಲಾಖೆ, ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಾಲಯಗಳಲ್ಲಿ ಜೈನ ತೀರ್ಥಂಕರ ಮಹಾವೀರ ಜಯಂತಿಯನ್ನು ಗುರುವಾರ ಸರಳವಾಗಿ ಆಚರಿಸಲಾಯಿತು. ಪಟ್ಟಣದ ತಾಲೂಕಾಡಳಿತ ಕಚೇರಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಜೈನ ಸಮುದಾಯ ಬಾಂಧವರು ಜೈನ ತೀರ್ಥಂಕರ ಮಹಾವೀರ್ ಅವರ ಭಾವಚಿತ್ರ ಪೂಜಿಸಿ ಪುಷ್ಪ ಸಮರ್ಪಿಸಿ ಗೌರವ ಸಲ್ಲಿಸಿದರು. ಈ ವೇಳೆ ಅಲ್ಪಸಂಖ್ಯಾತರ ಆಯೋಗದ ರಾಜ್ಯ ಸಮಿತಿ ನಾಮನಿರ್ದೇಶಿತ ಸದಸ್ಯ ನಜೀರ್ ಸಾಬ್ ಮೂಲಿಮನಿ ಅವರು ಮಾತನಾಡಿ, ಅಲ್ಪಸಂಖ್ಯಾತರಲ್ಲಿ ಜೈನ, ಮುಸ್ಲಿಂ, ಪಾರ್ಸಿ, ಸಿಖ್, ಕ್ರಿಶ್ಚಿಯನ್ ಸೇರಿದಂತೆ ಒಟ್ಟು 6 ಧರ್ಮೀಯರು ಒಳಪಡುತ್ತಾರೆ. ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ದೊರೆಯುವ ಸವಲತ್ತುಗಳಿಂದ ವಂಚಿತರಾಗಿದ್ದರೆ ತಮ್ಮ ಗಮನಕ್ಕೆ ತಂದರೆ ಸರ್ಕಾರದ ಮೂಲಕ ಸವಲತ್ತುಗಳನ್ನು ಕಲ್ಪಿಸುವ ಕಾರ್ಯ ಮಾಡುತ್ತೇನೆ ಎಂದು ಹೇಳಿದರು. ರಾಜ್ಯ ಅಲ್ಪಸಂಖ್ಯಾತರ ಆಯೋಗಕ್ಕೆ ನಾಮನಿರ್ದೇಶನ ಮಾಡಿ ಅದರಲ್ಲಿ ಒಟ್ಟು 6 ಸಮುದಾಯಗಳು ಬರ್ತವೆ. ಆ ಸಮುದಾಯದಲ್ಲಿ ಜೈನ ಸಮುದಾಯಗಳು ಕೂಡ ಬರ್ತವೆ. ಪ್ರತಿ 3 ತಿಂಗಳಿಗೊಮ್ಮೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ 6 ಸಮುದಾಯಗಳ ಆಗುಹೋಗುಗಳ ಬಗ್ಗೆ ಮತ್ತು ಪ್ರಗತಿಗಳ ಬಗ್ಗೆ ಮತ್ತು ಇಲಾಖಾವಾರು ಪ್ರಗತಿಯ ಬಗ್ಗೆ ಸಭೆ ಆಗುತ್ತೆ. ದಯವಿಟ್ಟು ತಾವೆಲ್ಲ ಕೂಡ ಜೈನ ಸಮುದಾಯದ ಹಿರಿಯರನ್ನು ಹೊಂದಿದ್ದೀರಿ. ನಿಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಮತ್ತು ಅದರ ಅಭಿವೃದ್ಧಿಯ ಬಗ್ಗೆ ನನಗೆ ಗಮನಕ್ಕೆ ತಂದೆ ದಯವಿಟ್ಟು ನಾನು ಆ ವಿಚಾರವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆಯೋಗದ ಗಮನಕ್ಕೆ ತಂದು ನಾನು ಕೂಡ ಈ ಸಮಾಜದ ಅಭಿವೃದ್ಧಿಯಲ್ಲಿ ನನಗೆ ಅವಕಾಶ ಇದೆ ಮಾಡಲಿಕ್ಕೆ ದಯವಿಟ್ಟು ತಾವು ಮಾರ್ಗದರ್ಶನ ಮಾಡಬೇಕು. ವಿಶೇಷ ಉಪನ್ಯಾಸ ನೀಡಿದ ಶಿಕ್ಷಕ ನಟರಾಜ್ ಸೋನಾರ್ ಅವರು, ಜೈನ ಧರ್ಮ ಎಂದೂ ಹಿಂಸೆಗೆ ಪ್ರೋತ್ಸಾಹ ನೀಡಿಲ್ಲ, ಹಿಂಸೆಯ ಸಂಕಲ್ಪ ಮಾಡುವುದೇ ಪಾಪ ಎಂಬ ಸಂದೇಶ ಮಾಡಿರುವ ಈ ಧರ್ಮ ಸಾಮಾಜಿಕ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಜೈನ ತೀರ್ಥಂಕರಲ್ಲಿ ಭಗವಾನ್ ಸ್ವರೂಪ ಶ್ರೀ ಮಹಾವೀರ್ ಅವರ ಜೀವನ ತತ್ವಾದರ್ಶಗಳು ಪ್ರತಿಯೊಬ್ಬರಿಗೂ ದಾರಿದೀಪವಾಗಿವೆ ಎಂದರು. ಜೈನ ಸಮುದಾಯದ ತಾಲೂಕಾಧ್ಯಕ್ಷ ಶಾಂತರಾಜ್ ಗೋಗಿ ಅವರು ಮಾತನಾಡಿ, ಜೈನ ಧರ್ಮೀಯರು ಶಾಂತಿಪ್ರಿಯರಾಗಿದ್ದು ಎಲ್ಲರೊಂದಿಗೆ ಸೌಹಾರ್ದತೆ ಹೊಂದಿದ್ದಾರೆ. ಸತ್ಯ, ಶುದ್ಧ, ನ್ಯಾಯಬದ್ಧ ವ್ಯವಹಾರಗಳ ಮೂಲಕ ಜೈನ ಧರ್ಮೀಯರು ಭಾರತ ಸರ್ಕಾರಕ್ಕೆ ಹೆಚ್ಚು ತೆರಿಗೆ ಪಾವತಿಸುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಅಭಿನಂದನ್ ಗೋಗಿ, ಶ್ರೇಣಿಕ್ ಗೋಗಿ, ಸುಮಿತ್ ಗೋಗಿ, ಸನ್ಮತ್ ಗೋಗಿ, ವೀರೇಶ್ ಬಂಗಾರ್ ಶೆಟ್ಟರ್, ಅಮರ್ ಚಂದ್ ಜೈನ್, ಕಂದಾಯ ನಿರೀಕ್ಷಕ ಅಬ್ದುಲ್ ರಜಾಕ್, ಸಿಬ್ಬಂದಿ ಸುಂದರ್ ರಾಜ್, ಪ್ರಜ್ವಲ್ ಹಿರೇಮನಿ, ಚಂದ್ರು ಪೂಜಾರ್, ಶಿವಕುಮಾರ್ ಗೋತ್ಗಿ, ವಿಜಯ್ ಕುಲಕರ್ಣಿ, ರಾಜಸಾಬ್ ಗಡಿಮನಿ ಇದ್ದರು.